ನಮಸ್ಕಾರ ವೀಕ್ಷಕರೇ, ನಾವು ಇವುಗಳನ್ನು ತಡೆಹಿಡಿಯುವುದರಿಂದ ಅನೇಕ ರೋಗಗಳು ಉಂಟಾಗುತ್ತದೆ. ಅದು ಯಾವುದೆಂದು ನೋಡುವ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಒತ್ತಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಸಿವೆಯಾದಾಗ ಆಹಾರವನ್ನು ತೆಗೆದುಕೊಳ್ಳದೆ ಹಾಗೆ ತುಂಬ ಹೊತ್ತು ಕುಳಿತುಕೊಳ್ಳುವುದು, ಇದರಿಂದಾಗಿ ಬಳಲಿಕೆ, ಬಲಹೀನತೆ, ಬಾಯಿ ರುಚಿ ಕಳೆದುಕೊಳ್ಳುವುದು, ಕಣ್ಣುಗಳು ತಿರುಗುವುದು, ಕರುಳು ಕೂಗುವುದು, ಶರೀರ ಕೃಶವಾಗುವುದು ಮತ್ತು ಶರೀರವು ತನ್ನ ಸಹಜ ಕಾಂತಿಯನ್ನು ಕಳೆದುಕೊಳ್ಳುವುದು, ಹೀಗೆ ಅನೇಕ ರೋಗಗಳು ಉಂಟಾಗಬಹುದು. ನಾವು ಕೆಲವೊಂದು ಸಂದರ್ಭದಲ್ಲಿ ಮೂತ್ರ ಜೋರಾಗಿ ಬಂದರೂ ಕೂಡ ಅದನ್ನು ತಡೆದುಕೊಂಡು ಹಾಗೆ ಕುಳಿತುಕೊಳ್ಳುತ್ತೇವೆ. ಇದರಿಂದಾಗಿ ತಲೆನೋವು, ಮೂತ್ರ ವಿಸರ್ಜಿಸುವಾಗ ನೋವು ಕಾಣಿಸುವುದು, ಮಲವನ್ನು ತಡೆಹಿಡಿದರೆ ಉಂಟಾಗುವ ರೋಗಗಳು, ಕರುಳಿನಲ್ಲಿ ನೋವು, ಎದೆ ಹಿಡಿದಂತೆ ಆಗುವುದು, ಅಪಾನವಾತ ಅಡ್ಡ ಬಂದು ಹೊಟ್ಟೆ ಉಬ್ಬರ ಬರುವುದು, ಕಾಲುಗಳು ಎಳೆದಂತೆ ಆಗುವುದು, ಬಾಯಿ ದುರ್ವಾಸನೆ ಮತ್ತು ತಲೆನೋವು ಬರುವುದು. ನಾವು ಅಪಾನವಾಯು ಬಂದರೂ ಕೂಡ ನಾಚಿಕೆಯಿಂದ ತಡೆಹಿಡಿದರೆ ಅನೇಕ ರೋಗಗಳು ಉಂಟಾಗುತ್ತದೆ. ವಾತ, ಮೂತ್ರ, ಹೊಟ್ಟೆ ಉಬ್ಬರ ಬರುವುದು, ಹಸಿವು ಕಡಿಮೆ ಆಗುವುದು, ಗುಳ್ಮ ರೋಗ ಬರುವುದು, ಕಣ್ಣು ಮಸುಕಾಗುವುದು ಮತ್ತು ಮಲವು ಬಿಗಿ ಹಿಡಿದಂತೆ ಆಗುವುದು. ವಾಂತಿಯನ್ನು ತಡೆಹಿಡಿದರೆ ಉಂಟಾಗುವ ರೋಗಗಳು ಕೆಮ್ಮು, ವಾಕರಿಕೆ, ಬಿಕ್ಕಳಿಕೆ, ಚರ್ಮ ರೋಗಗಳು, ಕಣ್ಣುಗಳ ಬಿಳಿನವೆ, ಬಾಯಿ ರುಚಿ ಇಲ್ಲದೇ ಇರುವುದು ಮತ್ತು ಮುಖದ ಮೇಲೆ ಮಚ್ಚೆಗಳು ಉಂಟಾಗುತ್ತದೆ. ನಮಗೆ ತೇಗು ಬಂದರೂ ಕೂಡ ಅದನ್ನು ತಡೆಹಿಡಿದುಕೊಂಡರೆ ಹೊಟ್ಟೆ ಉಬ್ಬರ, ಬಿಕ್ಕಳಿಕೆ, ಅರುಚಿ, ಹೃದಯ ವೃಕ್ಷಸ್ಥಲ ತಡೆಹಿಡಿದಂತೆ ಭಾಸವಾಗುವುದು ಮತ್ತು ಆಯಾಸ ಸಹ ಉಂಟಾಗುವುದು. ನಮಗೆ ತುಂಬಾ ದುಃಖವಾದಾಗ ಕಣ್ಣೀರನ್ನು ತಡೆದುಕೊಂಡರೆ ನೇತ್ರದ ರೋಗಗಳು, ನೆಗಡಿ, ಅರುಚಿ, ಹೃದಯದ ರೋಗಗಳು ಮತ್ತು ಕುತ್ತಿಗೆಯ ನರಗಳು ಬಿಗಿ ಹಿಡಿದಂತೆ ಆಗುವುದು, ಹೀಗೆ ಅನೇಕ ರೋಗಗಳು ಉಂಟಾಗುತ್ತದೆ. ನಮಗೆ ಬಾಯಾರಿಕೆಯಾದಾಗ ನೀರು ಕುಡಿಯುತ್ತಿರಬೇಕು. ಒಂದು ವೇಳೆ ನೀರು ಕುಡಿಯದಿದ್ದರೆ ಬಳಲಿಕೆ, ತಲೆ ತಿರುಗುವುದು, ಬಾಯಿ ಗಂಟಲು ಒಣಗುವುದು, ಕಿವಿಗಳು ಮಿಚ್ಚಿಕೊಂಡಂತಹ ಅನುಭವ, ಶರೀರ ಕೃಶಿಸುವುದು ಮತ್ತು ಹೃದಯದಲ್ಲಿ ನೋವು ಕಾಣಿಸಿಕೊಳ್ಳುವುದು. ನಾವು ಆಕಲಿಕೆಯನ್ನು ನಿರೋಧಿಸಿದಾಗ ಬರುವ ರೋಗಗಳು: ಹೊಟ್ಟೆಯಲ್ಲಿ ಗೊಂದಲ ಉಂಟಾಗುವುದು, ಶರೀರ ನಡುಗುವುದು, ಕೆಮ್ಮು ತರಿಸುವ ನಾಡಿಗಳಲ್ಲಿ ತೊಂದರೆ ಮತ್ತು ಸ್ಪರ್ಶಜ್ಞಾನ ನಶಿಸುವುದು. ನಮಗೆ ನಿದ್ದೆ ಬಂದಾಗ ಆಗಲೇ ಮಲಗಿ ಬಿಡಬೇಕು. ಇಲ್ಲದಿದ್ದರೆ ಆಕಲಿಕೆ, ತೂಕಡಿಕೆ, ಕಣ್ಣುಗಳ ಭಾರ, ಮೈಕೈ ನೋವು, ಕಣ್ಣುಗಳು ತಿರುಗುವುದು ಮತ್ತು ಸೋಮಾರಿತನ ಉಂಟಾಗಬಹುದು. ಕೆಮ್ಮನ್ನು ತಡೆಹಿಡಿಯುವುದರಿಂದ ಉಂಟಾಗುವ ರೋಗಗಳು: ತಲೆನೋವು, ತಲೆ ಸಂಬಂಧಿ ರೋಗಗಳು, ಪಾರ್ಶ್ವವಾಯು, ಕುತ್ತಿಗೆಯ ನರಗಳು ಹಿಡಿಯುವುದು, ಬಾಯಿ ರುಚಿ ಇಲ್ಲದಿರುವುದು, ಬಳಲಿಕೆ ಮತ್ತು ಊತ ಕಾಣಿಸಬಹುದು. ದೀರ್ಘವಾದ ನಿಟ್ಟುಸಿರನ್ನು ತಡೆಹಿಡಿಯುವುದರಿಂದ ಉಂಟಾಗುವ ರೋಗಗಳು: ಗುಳ್ಮ, ಹೃದಯ ರೋಗಗಳು ಕಾಣಿಸಿಕೊಳ್ಳುತ್ತದೆ. ಗಂಡ ಅಥವಾ ಹೆಂಡತಿಗೆ ಸಂಭೋಗದಲ್ಲಿ ಆಸಕ್ತಿ ಇದ್ದರೂ ಕೂಡ ಅದನ್ನು ತಡೆದುಕೊಂಡರೆ ಅನೇಕ ರೋಗಗಳಿಗೆ ಕಾರಣವಾಗುತ್ತದೆ. ಗಂಡ ಹೆಂಡತಿ ವಾರದಲ್ಲಿ ಒಂದು ಬಾರಿ, ಇಲ್ಲದಿದ್ದರೆ 15 ದಿನಗಳಿಗೊಮ್ಮೆ ಸಂಭೋಗ ಮಾಡಲೇಬೇಕಾಗುತ್ತದೆ. ಒಂದು ವೇಳೆ ಯಾರಾದರೂ ಒಬ್ಬರು ನಿರಾಕರಿಸಿದರೆ, ಆಸಕ್ತಿ ಇಲ್ಲ ಅಂತ ಹೇಳಿದರೆ, ಕೋಪ, ಕಿರಿಕಿರಿ, ಭಯ ಮತ್ತು ಮಾನಸಿಕ ಖಿನ್ನತೆಗೆ ಒಳಗಾಗಬಹುದು. ಅವಶ್ಯಕತೆ ಇಲ್ಲದಿದ್ದರೂ ಮಾಡುವ ಕೆಲಸಗಳಿಂದ ಆಗುವ ತೊಂದರೆಗಳು: ಮಲ ಮೂತ್ರಗಳನ್ನು ವಿಸರ್ಜಿಸುವ ಅವಶ್ಯಕತೆ ಇಲ್ಲದಿದ್ದರೂ ಸಹ ಬಲವಂತವಾಗಿ ವಿಸರ್ಜನೆ ಮಾಡುವುದು ಮತ್ತು ಹಸಿವೆ ಇಲ್ಲದೇ ಇದ್ದರೂ ಸಹ ಆಹಾರವನ್ನು ಸೇವಿಸುವುದು. ಈ ರೀತಿ ಮಾಡುವುದರಿಂದ ರೋಗಕ್ಕೆ ಕಾರಣವಾಗಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.